ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಸಂಭಾಷಣೆ. ಇಲ್ಲಿ ಇವ್ರು ಕನ್ನಡ ಮಾತಾಡಿದ್ರೆ ಅವ್ರು ಹಿಂದಿ ಮಾತನಾಡ್ತಾರೆ ಅಂದ್ಕೊಳ್ಳಿ, ಅದೆರಡೂ ಮಿಕ್ಸ್ ಆದರೆ ಏನು ಹಾಸ್ಯ ಬರ್ಬೋದು ಅಂತ ನಾವು ಹಾಸ್ಯ ಕಲಾವಿದರಾಗಿ ಒಂದು ಹಾಸ್ಯ ಲೇಪನ ಮಾಡಿರ್ತೀವಿ, ಆರೋಗ್ಯಕರವಾದಂಥ ಹಾಸ್ಯ. ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು, ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನಿಯಾಗಿದ್ದರು, ಮಣ್ಣಿನ ಮಗನಾಗಿದ್ದುಕೊಂಡು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಈ ದೇಶಕ್ಕೆ ಪ್ರಧಾನಿಯಾಗಿದ್ದರು ಅಂದರೆ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕು. ಯಾಕಂದರೆ ಕನ್ನಡಿಗರು ಸಂಭ್ರಮಿಸುವಂಥ ಒಂದು ಗಳಿಗೆಗಳು ಅವೆಲ್ಲ. ಆದ್ದರಿಂದ ಬಂದರು, ದೇವೇಗೌಡರು ಬಂದು ಮಾತಾಡ್ತಾ ಇದ್ದಾರೆ. ಸೌಂಡ್ ಕೊಟ್ಟಿದ್ದೀರೇನ್ರಿ? ಇವತ್ತು ಕನ್ನಡ ಉಳಿಸುವಂಥ ಕಾರ್ಯಕ್ರಮಗಳು, ಕಾರ್ಯಗಳು, ಹೋರಾಟಗಳು, ಬಂಧುಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ನಾರಾಯಣಗೌಡರು ಇಲ್ಲ ಅಂದಿದ್ರೆ ಏನ್ರಿ ಬೆಂಗಳೂರಿನಲ್ಲಿ ಕನ್ನಡಿಗರು ಉಳಿಯೋಕ್ಕಾಗಿದ್ದೇನ್ರಿ? ಗಡಿ ಭಾಗದಲ್ಲಿ ಉಳಿಯೋಕ್ಕಾಗಿದ್ದೇನ್ರಿ? ನಮ್ಮ ಕನ್ನಡದ ಕಾರ್ಯಕ್ರಮಗಳಾಗಲಿ ಹೋರಾಟಗಳಾಗಲಿ ಉಳಿವಿಕೆಯನ್ನು ಮಾಡ್ತಕ್ಕಂಥವ್ರು ನಾರಾಯಣಗೌಡರು. ಭಾಳ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಪಕ್ಷಕ್ಕೆ ಬರಲ್ಲ, ಯಾಕಂದರೆ ಅವರು ಬಂದಿದ್ರೆ ಮುಖ್ಯಮಂತ್ರಿ ಕೂಡ ಆಗ್ಬೋದಾಗಿತ್ತು. ಆದರೆ ಅವರು ಯಾವುದೇ ಪಕ್ಷಕ್ಕೆ ಬರಲ್ಲ, ಕನ್ನಡವೇ ಪಕ್ಷ, ಕನ್ನಡ ನಾಡು ನುಡಿ ರಕ್ಷಣೆಗೆ ಬದ್ಧರಾಗಿದ್ದಾರೆ. ಭಾಳ ಸಂತೋಷ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಬನ್ನಿ. ಯಾರು ಇದು ನಾನ್ ಸೆನ್ಸ್, ಇಟ್ ಲಾಸ್ಟ್ ಇಡಿಯಟ್, ವಾಟ್ ರಬ್ಬಿಶ್ ಯುವರ್ ಟಾಕಿಂಗ್. ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ, ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ಆ ಪಿಜ್ಜಾ ಬರ್ಗರ್ 200, 300, 500 ಯಾಕ್ರಿ ಕೊಡ್ತೀರಾ? 1 kg ರಾಜ್ಯದ ರೈತ ಬೆಳೀತಕ್ಕಂಥ ರಾಗಿಗೆ 40-50 ರೂಪಾಯಿ ಕೊಟ್ಟು ಊಟ ಮಾಡಿ, ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ರಾಗಿ ಮುದ್ದೆ ತಿಂದು ನಮ್ಮ ಕಾಲದಲ್ಲಿ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಕೇಳಿಸ್ಕೊಳ್ರಿ, ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಅದಕ್ಕೆ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय है। भाई और बहनों, भारत देश में भाषा अनेक, धर्म अनेक, भारत एक. देवेगौड़ा जी, ನಮ್ಮ ಅಪ್ಪನಾಣೆ ಹಿಂದಿ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯ್ ಅವರ ಬಹನೋ, ದಯವಿಟ್ಟು ಮೋದಿಯವರೇ ಓದ್ ಕಡೆ ಬಂದ ಕಡೆ ಈ ಥರ ಕೈನ ಅಳ್ಳಾಡಿಸ್ಬೇಡಿ. 2 ವರ್ಷದಿಂದ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಾಗ, ವಿಧಾನಸಭೆ ಎಲೆಕ್ಷನ್ನು, ನೀವು ಡೆಲ್ಲಿಯಿಂದ ಕರ್ನಾಟಕಕ್ಕೆ ಬಂದು ಎಲ್ಲ ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತಿಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಬಂದರೆ ಈ ಥರ ಕೈನ ಅಳ್ಳಾಡಿಸ್ದೆ, ಈ ಕೈನಲ್ಲಿ ಒಂದು ಹೂವಿಟ್ಟುಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है आपको? ಇದೇನು ಹೇಳಿದ್ರಿ ಇವರು? क्या अच्छा है आपको? ನಾನು ಚಹಾ ಕುಡಿಯಲ್ಲೋ, ಕಾಫಿ ಮಾತ್ರ. अच्छा तमाश, अच्छा तमाश. देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ ರೀ, ರಾಗಿ ಮುದ್ದೆ ಅಂತ ಮೊದಲೇ ಹೇಳಿದ್ದೀನಿ. ನಮ್ಮ ಮನೆಗೆ ಬನ್ನಿ,
ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಳ ಖುಷಿಯಾಗುತ್ತೆ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 92 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ.